ಬಾಹ್ಯಾಕಾಶದ ಜೀವನಕ್ಕೆ ಒಗ್ಗಿಕೊಂಡಿದೆ ಆಕ್ಸಿಯಂ-4 ಸಿಬ್ಬಂದಿ. ಶೂನ್ಯ ಗುರುತ್ವಾಕರ್ಷಣೆಯ ಜೀವನಕ್ಕೆ ಸಿಬ್ಬಂದಿ ಒಗ್ಗಿಕೊಂಡಿದ್ದಾರೆ. ಈಗ ಗಗನಯಾನಿಗಳು ಹೋಗಿದಾರಲ್ಲ, ಶುಭಾಂಶು ಶುಕ್ಲಾ ಸೇರಿ 4 ಜನ, ಅವರೆಲ್ಲರೂ ಕೂಡ ಅಲ್ಲಿಗೆ ಅಡ್ಜಸ್ಟ್ ಆಗಿದ್ದಾರೆ ಅಂತ. ಡ್ರ್ಯಾಗನಲ್ಲಿ ನಿದ್ರಿಸಿದ್ದಾರೆ ಭಾರತೀಯ ಗಗನಯಾತ್ರಿ ಶುಭಾಂಶು. ಹಲವು ರೀತಿಯ ಪ್ರಯೋಗಗಳನ್ನು ಕೂಡ ಮಾಡಲು ಈಗ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಸುಮಾರು 60 ಪ್ರಯೋಗವನ್ನು ಮಾಡ್ತಾರೆ. 14 ದಿನಗಳ ಒಂದು ಪ್ರವಾಸ ಇದು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಈಗಿದ್ದಾರೆ. ಅಂದರೆ ಈಗ ಎಲ್ಲ ಸಲಕರಣೆಗಳನ್ನು ಜೋಡಣೆ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನು ಬಾಹ್ಯಾಕಾಶ ನಿಲ್ದಾಣದ ಬಗ್ಗೆ 4 ಇತರ ಸಿಬ್ಬಂದಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಅಂದರೆ ಹೇಗಿರುತ್ತೆ ಅವ್ರ ದಿನಚರಿ, ಹೇಗಿರಬೇಕು ಮತ್ತು ಹೇಗೆ ಅಧ್ಯಯನವನ್ನು ಮಾಡಬೇಕು ಅಂತ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡು ಹೋಗಿದ್ದಾರೆ. ನೋಡಿ, ಈ ದೃಶ್ಯಗಳು ನಮಗೆ ಏನು ಕಾಣಿಸುತ್ತೆ ಅಂತ ಹೇಳಿದ್ರೆ, ಈ ಹಿಂದೆ ವಿಲಿಯಮ್ಸ್ ಹೋಗಿದ್ರಲ್ವಾ, ಆವಾಗಲೂ ಕೂಡ ನಾವು ಇಂಥ ದೃಶ್ಯಗಳು ನೋಡಿದ್ವಿ. ಅಂದರೆ ತೇಲಾಡೋದು, ಗಾಳಿಯಲ್ಲಿ ತೇಲಾಡೋದು, ಅಂದರೆ ಅಲ್ಲಿ ಗುರುತ್ವಾಕರ್ಷಣ ಶಕ್ತಿ ಶೂನ್ಯವಾಗಿರುತ್ತೆ. ನಮ್ಮ ಭೂಮಿ ಮೇಲೆ ಗುರುತ್ವಾಕರ್ಷಣ ಶಕ್ತಿ ಇರುತ್ತೆ. ನಾವೊಂದೇನಾದರೂ ಮೇಲೆ ಎಸೆದ್ರೆ ಅದು ಕೆಳಗಡೆ ಬಂದುಬಿಡುತ್ತೆ. ಆದರೆ ಮೇಲೆ ಹಾಗಿರೋದಿಲ್ಲ. ಹಾಗಾಗಿನೇ ಅವರು ಗಾಳಿಯಲ್ಲಿ ತೇಲ್ತಾ ಇರ್ತಾರೆ. ಈಗ ಒಂದು ಕುತೂಹಲ ಅಂತ ಹೇಳಿದ್ರೆ, ಭಾರತದ ಪರವಾಗಿ ಶುಭಾಂಶು ಶುಕ್ಲಾ ಅವರು ಏನೆಲ್ಲ ಪ್ರಯೋಗಗಳನ್ನು ಮಾಡಲಿದ್ದಾರೆ ಮತ್ತು ಬಾಹ್ಯಾಕಾಶ ಕ್ಷೇತ್ರಕ್ಕೆ ಭಾರತಕ್ಕೆ ಸಿಗುವಂತಹ ಅನುಕೂಲಗಳೇನು ಅಂಥೇಳಿ. ಯಾಕೆಂದರೆ ಅಲ್ಲಿ ನೋಡಿ, ಬೇರೆ ಬೇರೆ ದೇಶಗಳವರು ಸಾಕಷ್ಟು ರೀತಿಯಾದಂಥ ಅಧ್ಯಯನಗಳನ್ನು ಮಾಡಿ ಬಂದಿದ್ದಾರೆ. ನಮ್ಮ ಭಾರತವೂ ಕೂಡ ಏನು ಹೊರತಾಗಿಲ್ಲ. ಚಂದ್ರಯಾನ 3 ಕೂಡ ಸಕ್ಸಸ್ ಆಗಿತ್ತು. ಅದರ ಬೆನ್ನಲ್ಲೇ ಈಗ ಶುಭಾಂಶು ಶುಕ್ಲಾ ಅಲ್ಲಿ ಗಗನಯಾನಿಯಾಗಿ ಹೋಗಿರೋದ್ರಿಂದಾಗಿ ಸಹಜವಾಗಿಯೇ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಅವ್ರಿಗೆ ಬೇಕಾದಂತಹ ಆಹಾರ ಪದಾರ್ಥಗಳನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಜೊತೆಗೆ ಬೀಜಗಳನ್ನು, ಅಂದರೆ ಅಲ್ಲಿ ಮೊಳಕೆ ಯಾವ ರೀತಿಯಾಗಿ ಒಡೆಯುತ್ತೆ, ಅಲ್ಲಿ ಸಸ್ಯಗಳ ಬೆಳವಣಿಗೆಗೆ ಅನುಕೂಲಕರವಾದಂಥ ವಾತಾವರಣ ಇದೆಯಾ ಇಲ್ವಾ, ಗುರುತ್ವಾಕರ್ಷಣ ಶಕ್ತಿ ಹೇಗಿದೆ, ಇದೆಲ್ಲದರ ಬಗ್ಗೆ ಕೂಡ ಅಧ್ಯಯನವನ್ನು ಮಾಡಿಕೊಂಡು ಶುಭಾಂಶು ಶುಕ್ಲಾ ಅವರು ಬರ್ತಾರೆ. ಅಲ್ಲಿ ತಮ್ಮ ಎಲ್ಲ ಏನು ಸಲಕರಣೆಗಳನ್ನು ಜೋಡಿಸಿಟ್ಟುಕೊಂಡಿದ್ದಾರೆ. ನೋಡ್ತಾ ಇದ್ದೀವಿ, ರೋಮಾಂಚನಕಾರಿಯಾದಂಥ ದೃಶ್ಯಗಳವೆಲ್ಲವೂ ಕೂಡ. ಇನ್ನುಳಿದಂತಹ ಸಿಬ್ಬಂದಿ ಅವ್ರಿಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. Representing Hunor and the nation of Hungary, their first visit to the International Space Station as well.